ಶಿವ ದೇವರ ಎದುರು ನಂದಿ ಇರದ ಏಕೈಕ ದೇಗುಲ. ಇಲ್ಲಿ ನಂದಿ ಶಿವದೇವರ ವಾಹನವಲ್ಲ, ಗುರು. ಶಿವದೇವರ ಪ್ರಿಯ ವಾಹನ ನಂದಿ. ಎಲ್ಲಿ ಶಿವದೇವರು ಇರುತ್ತಾರೋ ಅಲ್ಲಿ ನಂದಿ ಇದ್ದೇ ಇರುತ್ತಾನೆ. ನೀವು ಶಿವ ದೇಗುಲಕ್ಕೆ ಹೋದಾಗಲೂ ಮೊದಲು ಕಾಣುವುದು ನಂದಿಯೇ. ನಂದಿಯ ಕಿವಿಯಲ್ಲಿ ನಮ್ಮ ಇಷ್ಟಾರ್ಥಗಳನ್ನು ಹೇಳಿದರೆ ಅದು ಶಿವದೇವರಿಗೆ ತಲುಪಿ ಇಷ್ಟಾರ್ಥಗಳು ನೆರವೇರುತ್ತದೆ ಎಂಬ ನಂಬಿಕೆ ಇದೆ. ಅಷ್ಟರ ಮಟ್ಟಿಗೆ ಪರಮೇಶ್ವರ ಹಾಗೂ ನಂದಿಯ ನಡುವೆ ಗಾಢವಾದ ಸಂಬಂಧವಿದೆ. ಆದರೆ ನಿಮಗೆ ಗೊತ್ತಾ, ಭಾರತದಲ್ಲಿ ನಂದಿಯ ವಿಗ್ರಹ ಇಲ್ಲದೆ ಇರುವ ಶಿವ ದೇವಾಲಯವೂ ಇದೆ. ಕೇಳಿದ್ರೇನೆ ಅಚ್ಚರಿಯಾಗುತ್ತದೆ. ಇದೇ ಕಾರಣಕ್ಕೆ ಈ ಶಿವ ದೇಗುಲ ಗಮನ ಸೆಳೆಯುತ್ತದೆ. ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಇಂತಹದೊಂದು ದೇವಸ್ಥಾನವಿದೆ. ಇಲ್ಲಿ ಭಗವಾನ್ ಶಿವ ದೇವರ ಪ್ರಿಯ ವಾಹನ ನಂದಿ ಪರಮೇಶ್ವರನೊಂದಿಗೆ ಇಲ್ಲ. ನಾಸಿಕ್ನಲ್ಲಿ ಗೋದಾವರಿ ನದಿ ತಟದಲ್ಲಿ ಇಂತಹದೊಂದು ದೇವಸ್ಥಾನವಿದೆ. ಅದೇ ಪ್ರಸಿದ್ಧ ಕಪಾಲೇಶ್ವರ ಮಹಾದೇವ ಮಂದಿರ. ಮಹಾದೇವನೊಂದಿಗೆ ನಂದಿ ಇರದ ಏಕೈಕ ದೇಗುಲ ಇದಾಗಿದೆ. ಇಷ್ಟಕ್ಕೂ ಶಿವನೊಂದಿಗೆ ನಂದಿ ಇಲ್ಲಿ ಇರದೇ ಇರುವುದಕ್ಕೆ ಒಂದು ಪೌರಾಣಿಕ ಕಥೆಯೂ ಇದೆ. ಬ್ರಹ್ಮದೇವರಿಗೆ 5 ಮುಖಗಳಿದ್ದವು. ಇದರಲ್ಲಿ 4 ಮುಖಗಳನ್ನು ವೇದಗಳನ್ನು ಪಠಿಸಲು ಬಳಸಲಾಗುತ್ತಿತ್ತು. ಆದರೆ ಒಂದು ಸಲ ದೈವಿಕ ಸಭೆಯಲ್ಲಿ ಬ್ರಹ್ಮದೇವರು ಶಿವ ಹಾಗೂ ವಿಷ್ಣು ದೇವರಿಬ್ಬರನ್ನೂ ಅವಮಾನಿಸಲು ಆರಂಭಿಸಿದಂತೆ. ಇದರಿಂದ ಕೋಪಗೊಂಡ ಶಿವದೇವರು ಬ್ರಹ್ಮದೇವನ ಆಯುಧದಿಂದಲೇ ಬ್ರಹ್ಮನ 5ನೇ ತಲೆಯನ್ನು ಕತ್ತರಿಸಿದನಂತೆ. ಆದರೆ ಇದಾದ ಬಳಿಕ ಶಿವದೇವರು ಪಶ್ಚಾತ್ತಾಪ ಪಟ್ಟರಂತೆ. ಜೊತೆಗೆ ಇದನ್ನು ಬ್ರಹ್ಮ ಹತ್ಯಾ ಪಾಪ ಎಂದೇ ಪರಿಗಣಿಸಲಾಗಿತ್ತು. ಹೀಗಾಗಿ ಶಿವದೇವರು ಈ ಬ್ರಹ್ಮ ಹತ್ಯಾ ಪಾಪದ ಪರಿಹಾರಕ್ಕಾಗಿ ಬ್ರಹ್ಮಾಂಡದ ಪರ್ಯಟನೆ ಆರಂಭಿಸಿದರಂತೆ. ಹೀಗೆ ಸಂಪೂರ್ಣ ಬ್ರಹ್ಮಾಂಡವನ್ನು ಸುತ್ತಿದರೂ ಬ್ರಹ್ಮ ಹತ್ಯಾ ದೋಷದ ಪರಿಹಾರದ ಉಪಾಯ ಕಾಣಿಸಲಿಲ್ಲ. ಕಥೆಗಳ ಪ್ರಕಾರ ಹೀಗೆ ಬರುತ್ತಿದ್ದ ಶಿವದೇವರು ಸೋಮೇಶ್ವರ ತಲುಪಿದರು. ಸೋಮೇಶ್ವರ ತಲುಪುತ್ತಿದ್ದಂತೆಯೇ ಅಲ್ಲಿ ಒಂದು ಕರು ಶಿವ ದೇವರಿಗೆ ದೋಷದಿಂದ ಮುಕ್ತಿ ಪಡೆಯುವ ಪರಿಹಾರವನ್ನು ಸೂಚಿಸಿತಂತೆ. ಜೊತೆಗೆ ಗೋದಾವರಿ ನದಿಯ ಪವಿತ್ರ ಸ್ಥಳ ರಾಮ್ಕುಂಡ್ ಬಳಿ ಶಿವದೇವರನ್ನು ಕರೆದುಕೊಂಡು ಬಂದ ಕರು ಈ ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವಂತೆ ಸೂಚಿಸಿದಂತೆ. ಇಲ್ಲಿ ಸ್ನಾನ ಮಾಡಿದ ಬಳಿಕ ಭಗವಾನ್ ಶಿವ ಬ್ರಹ್ಮ ಹತ್ಯಾ ಪಾಪದಿಂದ ಮುಕ್ತಿ ಹೊಂದಿದರು ಎನ್ನುವುದು ನಂಬಿಕೆ. ಇಷ್ಟಕ್ಕೂ ಶಿವದೇವರಿಗೆ ದೋಷ ಪರಿಹಾರದ ಮಾರ್ಗ ಸೂಚಿಸಿದ್ದು ಬೇರೆ ಯಾರೂ ಅಲ್ಲ, ಶಿವದೇವರ ಪ್ರಿಯ ವಾಹನ ನಂದಿಯೇ ಆಗಿತ್ತು. ನಂದಿಯ ಕಾರಣದಿಂದ ಶಿವ ಈ ದೋಷದಿಂದ ಮುಕ್ತಿ ಪಡೆದಿದ್ರು. ಇದೇ ಕಾರಣದಿಂದ ಶಿವದೇವರು ನಂದಿಯನ್ನು ತನ್ನ ಗುರು ಎಂದೇ ಪರಿಗಣಿಸಿದ್ರು. ಹೀಗಾಗಿ ಈ ಸ್ಥಳದಲ್ಲಿ ತನ್ನ ಗುರುವಾದ ನಂದಿಗೆ ಗೌರವ ಸಲ್ಲಿಸುವ ಸಲುವಾಗಿ ತನ್ನ ಎದುರು ನಂದಿ ಕುಳಿತುಕೊಳ್ಳುವುದಕ್ಕೆ ಶಿವದೇವರು ಸಮ್ಮತಿಸಲಿಲ್ಲ. ಇದೇ ಕಾರಣದಿಂದ ಈ ದೇಗುಲದಲ್ಲಿ ನಂದಿಯ ವಿಗ್ರಹ ಇಲ್ಲ ಎನ್ನುತ್ತದೆ ಇಲ್ಲಿನ ಸ್ಥಳ ಪುರಾಣ. ಅಂದರೆ ಮಹಾನ್ ದೈವಿಕ ಶಕ್ತಿಗಳು ಕೂಡ ಬುದ್ಧಿವಂತಿಕೆ ಮತ್ತು ನಮ್ರತೆಗೆ ತಲೆಬಾಗುತ್ತವೆ ಎಂಬುದನ್ನು ಇದು ನೆನಪಿಸುತ್ತದೆ. ಭಗವಾನ್ ವಿಷ್ಣು ಸ್ವತಃ ಇಲ್ಲಿ ಶಿವಲಿಂಗವನ್ನು ಸ್ಥಾಪಿಸಿ ಅದಕ್ಕೆ ಕಪಾಲೇಶ್ವರ ಎಂದು ಹೆಸರಿಟ್ಟಿದ್ದರು ಎಂದು ನಂಬಲಾಗುತ್ತದೆ. ಕಪಾಲೇಶ್ವರ ಮಹಾದೇವ ಮಂದಿರದಲ್ಲಿ ಪ್ರಾರ್ಥಿಸುವುದರಿಂದ ಒಬ್ಬರ ಪಾಪಗಳು ತೊಳೆದು ಹೋಗುತ್ತದೆ ಎನ್ನುವ ನಂಬಿಕೆಯೂ ಇದೆ. ಈ ದೇಗುಲ ಇರುವ ಪಂಚವಟಿಯು ಅರುಣ, ವರುಣ ಮತ್ತು ಸರಸ್ವತಿ ನದಿಗಳು ಗೋದಾವರಿಯಲ್ಲಿ ವಿಲೀನಗೊಳ್ಳುವ ಪವಿತ್ರ ಸಂಗಮವಾಗಿದೆ. ದೇಗುಲದ ಸಮಯದ ವಿವರ ಇಲ್ಲಿವೆ. ಸೋಮವಾರ, ಶನಿವಾರ ಮತ್ತು ಪ್ರದೋಷ ಹೊರತುಪಡಿಸಿ ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 10 ಗಂಟೆಯ ತನಕ ದೇವಾಲಯ ತೆರೆದಿರುತ್ತದೆ. ಸೋಮವಾರ, ಶನಿವಾರ ಹಾಗೂ ಪ್ರದೋಷದಂದು ಬೆಳಗ್ಗೆ 5ರಿಂದ ರಾತ್ರಿ 12 ಗಂಟೆ ತನಕ ದೇಗುಲದ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ. ಕಪಾಲೇಶ್ವರ ಮಂದಿರವನ್ನು ತಲುಪುವುದು ಹೇಗೆ? ನಾಸಿಕ್ ವಿಮಾನ ನಿಲ್ದಾಣವು ದೇವಾಲಯಕ್ಕೆ ಹತ್ತಿರದ ವಿಮಾನ ನಿಲ್ದಾಣವಾಗಿದ್ದು ಇದು 19.4 ಕಿಲೋಮೀಟರ್ ದೂರದಲ್ಲಿದೆ. ನಾಸಿಕ್ ಈ ದೇವಾಲಯದಿಂದ ಹತ್ತಿರದ ರೈಲು ನಿಲ್ದಾಣವಾಗಿದೆ. ಇದು 11 ಕಿಲೋಮೀಟರ್ ದೂರದಲ್ಲಿದೆ. ದೇವಾಲಯವು ನಾಸಿಕ್ ಬಸ್ ನಿಲ್ದಾಣದಿಂದ ಕೇವಲ 2.6 ಕಿಲೋಮೀಟರ್ ದೂರದಲ್ಲಿದೆ.